ಅಧ್ಯಾಯ 1. ಪ್ರಾಚೀನ ಕಾಲದಲ್ಲಿ ನೈಮಿಷಾರಣ್ಯ ಪ್ರದೇಶದಲ್ಲಿ ಶೌನಕ ಮತ್ತು ಇತರ ಋಷಿಗಳು ಅನೇಕ ಮಹಾನ್ ಋಷಿಗಳೊಂದಿಗೆ ಸೇರಿ ಸ್ವರ್ಗವನ್ನು ಪಡೆಯಲು 1000 ವರ್ಷಗಳ ಕಾಲ ಯಜ್ಞವನ್ನು ಪ್ರಾರಂಭಿಸಿದರು. ಆಗ ಮಹರ್ಷಿ ಅಲ್ಲಿಗೆ ಬಂದರು. ಪೌರಾಣಿಕ ಕಥೆಗಳನ್ನು ಹೇಳುವಲ್ಲಿ ಪರಿಣಿತರಾದ ಮಹರ್ಷಿಯನ್ನು ಋಷಿಗಳು ಬಹಳವಾಗಿ ಗೌರವಿಸಿದರು. ಇದರಿಂದ ಋಷಿಗಳು ಮಹರ್ಷಿಯನ್ನು ಕೇಳಿದರು, ಈ ಬ್ರಹ್ಮಾಂಡದ ಸ್ವಭಾವವೇನು? ಭಗವನ್ ಯಮನ ನಿಯಮಗಳೇನು? ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳ ಪ್ರಭಾವದಿಂದ ಮನುಷ್ಯನು ಯಾವ ರೂಪವನ್ನು ಪಡೆಯುತ್ತಾನೆ ಎಂಬುದನ್ನು ನಮಗೆ ತಿಳಿಸಿ. ಅದಕ್ಕೆ ಮಹರ್ಷಿ ಉತ್ತರಿಸಿದರು, ಈ ಬ್ರಹ್ಮಾಂಡದ ಸೃಷ್ಟಿಕರ್ತ ನಾರಾಯಣ ವಿಷ್ಣು. ನೀರಿನಲ್ಲಿ ವಾಸಿಸುವುದರಿಂದ ಅವನಿಗೆ ನಾರಾಯಣ ಎಂಬ ಹೆಸರು ಬಂದಿದೆ. ಅವನು ಲಕ್ಷ್ಮಿಯ ಪತಿ. ಭೂಮಿಯ ಮೇಲಿನ ಅಧರ್ಮವನ್ನು ನಾಶಮಾಡಲು ಮತ್ತು ಭೂಮಿಯನ್ನು ರಕ್ಷಿಸಲು ಅವನು ಅನೇಕ ಅವತಾರಗಳನ್ನು ತೆಗೆದುಕೊಂಡಿದ್ದಾನೆ. ಅವನು ರಾಮನ ಅವತಾರವನ್ನು ಪಡೆದು ಲಂಕೆಯ ರಾಜ ರಾವಣನಿಂದ ಋಷಿಗಳನ್ನು ರಕ್ಷಿಸಿದನು. ನರಸಿಂಹನ ಅವತಾರವನ್ನು ಪಡೆದು ಹಿರಣ್ಯಕಶಿಪುವನ್ನು ಸಂಹರಿಸಿದನು. ವರಾಹ ರೂಪದಲ್ಲಿ ಭೂಮಿಯನ್ನು ರಕ್ಷಿಸಿದನು ಮತ್ತು ಮತ್ಸ್ಯ ಅವತಾರದಲ್ಲಿ ಲೋಕವನ್ನು ಕಾಪಾಡಿದನು. ವೇದವ್ಯಾಸರು ವಿಷ್ಣುವಿನ ಒಂದು ಅಂಶವಾಗಿದ್ದು ಅವರು ಈ ಪುರಾಣಗಳನ್ನು ರಚಿಸಿದರು. ವಿಷ್ಣುವನ್ನು ಒಂದು ಮಹಾವೃಕ್ಷಕ್ಕೆ ಹೋಲಿಸಲಾಗಿದೆ. ಧರ್ಮವು ಅದರ ಬಲವಾದ ಬೇರು, ವೇದಗಳು ಅದರ ಶಾಖೆಗಳು, ಯಜ್ಞವು ಅದರ ಹೂವು ಮತ್ತು ಮೋಕ್ಷವು ಅದರ ಫಲ. ಹೀಗಾಗಿ ವಿಷ್ಣುವೇ ಎಲ್ಲಾ ತಪಸ್ಸಿನ ಮತ್ತು ಮೋಕ್ಷದ ಫಲಗಳನ್ನು ದಯಪಾಲಿಸುವನು. ಒಮ್ಮೆ ಪಾರ್ವತೀದೇವಿ ಶಿವನನ್ನು ಕೇಳಿದಳು, ನೀನು ಸ್ವತಃ ಸೃಷ್ಟಿಕರ್ತ, ರಕ್ಷಕ ಮತ್ತು ಸಂಹಾರಕನಾದರೂ ನಿನ್ನಿಗಿಂತ ಶ್ರೇಷ್ಠನಾದವರ ಬಗ್ಗೆ ಧ್ಯಾನಿಸುತ್ತೀಯ. ನೀನು ಯಾರನ್ನು ಧ್ಯಾನಿಸುತ್ತೀಯ? ಅದಕ್ಕೆ ಶಿವನು ಉತ್ತರಿಸಿದನು, ನಾನು ಪರಮ ಬ್ರಹ್ಮನನ್ನು ಧ್ಯಾನಿಸುತ್ತೇನೆ. ಆ ಪರಮ ಬ್ರಹ್ಮನೇ ವಿಷ್ಣು. ಅವನ ಧ್ಯಾನದಲ್ಲಿಯೇ ನಾನು ಲೀನನಾಗಿರುತ್ತೇನೆ. ಈ ರೀತಿಯಾಗಿ ವಿಷ್ಣುವಿನ ಮಹಿಮೆಯನ್ನು ವಿವರಿಸಿದ ನಂತರ ಋಷಿಗಳು ಮತ್ತಷ್ಟು ಕುತೂಹಲದಿಂದ ಕೇಳಿದರು, ಓ ಮಹರ್ಷೇ, ಪ್ರಪಂಚದ ದುಃಖಗಳಿಂದ ಮುಕ್ತಿಯಾಗುವ ಮಾರ್ಗವನ್ನು ನಮಗೆ ತಿಳಿಸಿ. ಯಮಲೋಕದ ಮಾರ್ಗ ಹೇಗಿರುತ್ತದೆ? ಅಲ್ಲಿ ಮನುಷ್ಯನು ಯಾವ ಯಾತನೆಗಳನ್ನು ಅನುಭವಿಸುತ್ತಾನೆ? ಅದಕ್ಕೆ ಮಹರ್ಷಿ ಉತ್ತರಿಸಿದರು, ಭಗವನ್ ನಾರಾಯಣನು ಗರುಡನಿಗೆ ವಿವರಿಸಿದ ಕಥೆಯನ್ನು ನಾನು ನಿಮಗೆ ಹೇಳುತ್ತೇನೆ. ಯಮನ ಮಾರ್ಗವು ಅತ್ಯಂತ ಕಠಿಣ ಮತ್ತು ಭಯಂಕರವಾಗಿದೆ. ಆದರೂ ನಿಮ್ಮ ಕಲ್ಯಾಣಕ್ಕಾಗಿ ಅದನ್ನು ವಿವರಿಸುತ್ತೇನೆ. ಹಿಂದೆ ಗರುಡನು ಭಗವಂತನನ್ನು ಕೇಳಿದ್ದನು, ಓ ದೇವರೇ, ನಿಮ್ಮ ಹೆಸರು ಜಪಿಸುವುದು ಸುಲಭ. ಆದರೆ ನಿಮ್ಮ ಭಕ್ತಿಯಿಂದ ದೂರವಾದವರು ನರಕಕ್ಕೆ ಬೀಳುತ್ತಾರೆ. ಅವರು ಯಮನ ಮಾರ್ಗವನ್ನು ಹೇಗೆ ಅನುಭವಿಸುತ್ತಾರೆ? ಆ ಮಾರ್ಗದ ಕಷ್ಟಗಳೇನು? ಗರುಡನ ಪ್ರಶ್ನೆಗೆ ಭಗವಾನ್ ವಿಷ್ಣು ಉತ್ತರಿಸಿದನು, ಓ ಗರುಡ, ನಾನು ಯಮನ ಮಾರ್ಗವನ್ನು ವಿವರಿಸುತ್ತೇನೆ. ಈ ಮಾರ್ಗವು ಪಾಪಿಗಳಿಗಾಗಿ ಅತ್ಯಂತ ಭಯಾನಕವಾಗಿದೆ. ತಮ್ಮ ಸಂಪತ್ತು ಮತ್ತು ಅಹಂಕಾರದಲ್ಲಿ ಮುಳುಗಿರುವವರು, ಕಾಮ ಮತ್ತು ಭೋಗದಲ್ಲಿ ಸಿಲುಕಿರುವವರು, ದೈವೀಕ ಗುಣಗಳಿಂದ ವಂಚಿತರಾಗಿ ನರಕಕ್ಕೆ ಬೀಳುತ್ತಾರೆ. ದಾನ ಮಾಡುವವರು ಮೋಕ್ಷವನ್ನು ಪಡೆಯುತ್ತಾರೆ. ಆದರೆ ದುಷ್ಟರು ಮತ್ತು ಪಾಪಿಗಳು ಯಮನ ಯಾತನೆಗಳನ್ನು ಅನುಭವಿಸಿ ಯಮಲೋಕಕ್ಕೆ ಸಾಗುತ್ತಾರೆ. ಅವರ ಪಾಪಗಳ ಪರಿಣಾಮವಾಗಿ ಅವರು ದುಃಖಕರ ಅಂತ್ಯವನ್ನು ಕಾಣುತ್ತಾರೆ. ಅವರು ಅನುಭವಿಸುವ ನೋವುಗಳು, ಅವರ ಮರಣದ ರೀತಿಗಳು ಮತ್ತು ಅವರು ಅನುಭವಿಸುವ ಯಾತನೆಗಳನ್ನು ನಾನು ನಿಮಗೆ ವಿವರಿಸುತ್ತೇನೆ. ಈ ಲೋಕದಲ್ಲಿ ಜನಿಸಿದ ಮನುಷ್ಯನು ತನ್ನ ಹಿಂದಿನ ಜನ್ಮಗಳಲ್ಲಿ ಸಂಗ್ರಹಿಸಿದ ಪುಣ್ಯ ಮತ್ತು ಪಾಪಗಳ ಆಧಾರದ ಮೇಲೆ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳ ಫಲವನ್ನು ಅನುಭವಿಸುತ್ತಾನೆ.
ಉಳಿದ ಪಾಪಕರ್ಮಗಳ ಪರಿಣಾಮವಾಗಿ ದೇಹವು ವಿವಿಧ ರೋಗಗಳಿಗೆ ಒಳಗಾಗುತ್ತದೆ. ರೋಗ ಮತ್ತು ಪ್ರತಿಕೂಲತೆಯಿಂದ ಪೀಡಿತನಾಗಿ ತನ್ನ ಹೆಂಡತಿ ಮತ್ತು ಮಕ್ಕಳಿಂದ ಆರೈಕೆ ಪಡೆಯುತ್ತಿದ್ದರೂ ಜೀವಿಯು ಬದುಕಲು ಹಂಬಲಿಸುತ್ತಲೇ ಇರುತ್ತದೆ. ಆದರೆ ಇದ್ದಕ್ಕಿದ್ದಂತೆ ಪ್ರಬಲ ಸರ್ಪದಂತೆ ಮರಣವು ಅವನ ಮೇಲೆ ದಾಳಿ ಮಾಡುತ್ತದೆ. ವೃದ್ಧಾಪ್ಯದಿಂದ ದುರ್ಬಲಗೊಂಡು ಅವನು ಮೃತನಂತೆ ಮನೆಯಲ್ಲಿ ಮಲಗಿರುತ್ತಾನೆ. ಅವನು ತನ್ನವರಿಂದ ಅಗೌರವದಿಂದ ನೀಡಲ್ಪಟ್ಟ ಆಹಾರವನ್ನು ನಾಯಿಯಂತೆ ತಿನ್ನುತ್ತಾನೆ. ರೋಗ ಮತ್ತು ದುರ್ಬಲ ಜೀರ್ಣಕ್ರಿಯೆಯಿಂದ ಅವನ ಆಹಾರ ಸೇವನೆ ಕಡಿಮೆಯಾಗುತ್ತದೆ ಮತ್ತು ಚಲನೆಯ ಸಾಮರ್ಥ್ಯವು ಕುಂದುತ್ತದೆ. ಕಫವು ಕಂಠವನ್ನು ಆವರಿಸಿದಾಗ ಅವನು ಮಾತನಾಡಲು ಅಸಮರ್ಥನಾಗುತ್ತಾನೆ. ಕಮ್ಮು ಮತ್ತು ವೇಗವಾದ ಉಸಿರಾಟದಿಂದ ಭಯಾನಕ ಶಬ್ದವುಂಟಾಗುತ್ತದೆ. ಪ್ರಜ್ಞಾಹೀನನಾಗಿ ಅವನು ಹಾಸಿಗೆಯ ಮೇಲೆ ಮಲಗುತ್ತಾನೆ. ಸಂಬಂಧಿಕರಿಂದ ಸುತ್ತುವರಿದ ಜೀವಿ ಮರಣ ಸಮೀಪಿಸುತ್ತಿರುವುದನ್ನು ಅನುಭವಿಸುತ್ತಾನೆ. ಕರೆದರೂ ಮಾತನಾಡಲು ಸಾಧ್ಯವಾಗುವುದಿಲ್ಲ. ಕುಟುಂಬದ ಬಗ್ಗೆ ಇರುವ ಮಮತೆಯಿಂದ ಆತ್ಮವು ದುಃಖದಿಂದ ಅಳುತ್ತಾ ಜೀವತ್ಯಾಗ ಮಾಡುತ್ತದೆ. ಓ ಗರುಡ, ಮರಣದ ಕ್ಷಣದಲ್ಲಿ ಜೀವಿಗೆ ದೈವೀಕ ದೃಷ್ಟಿ ಉಂಟಾಗುತ್ತದೆ. ಅವನು ಜಗತ್ತನ್ನು ದೇವರಿಂದ ತುಂಬಿರುವುದಂತೆ ಕಾಣುತ್ತಾನೆ, ಆದರೆ ಮಾತನಾಡಲು ಅಸಮರ್ಥನಾಗುತ್ತಾನೆ. ಇಂದ್ರಿಯಗಳ ವ್ಯಾಕುಲತೆಯಿಂದ ಜೀವಿ ನಿರ್ಜೀವ ವಸ್ತುವಿನಂತಾಗುತ್ತಾನೆ. ಸಾವಿನ ಸಮಯದಲ್ಲಿ ಪಂಚಭೂತಗಳು ತಮ್ಮ ತಮ್ಮ ಸ್ಥಾನಗಳಿಂದ ವಿಯೋಗವಾಗುತ್ತವೆ. ಪಾಪಿಯ ಪ್ರತಿಯೊಂದು ಕ್ಷಣವೂ ಒಂದು ಕಲ್ಪದಂತೆ ಅನುಭವವಾಗುತ್ತದೆ. 100 ಚೇಳುಗಳು ಕಚ್ಚಿದಷ್ಟು ನೋವು ಉಸಿರಾಟದ ವೇಳೆ ಅನುಭವವಾಗುತ್ತದೆ. ಯಮದೂತರ ಭಯದಿಂದ ಜೀವಿಯ ಬಾಯಿಂದ ಲಾಲಾರಸ ಮತ್ತು ನೊರೆ ಬೀಳುತ್ತದೆ. ಕೊನೆಯಲ್ಲಿ ಅವನ ಪ್ರಾಣವು ಹೊರಟು ಹೋಗುತ್ತದೆ. ಆ ಕ್ಷಣದಲ್ಲಿ ಯಮದೂತರು ಕಾಣಿಸಿಕೊಳ್ಳುತ್ತಾರೆ. ಭಯಾನಕ ಮುಖಗಳು, ಕೆಂಪಾದ ಕಣ್ಣುಗಳು, ಕೈಯಲ್ಲಿ ಪಾಶ ಮತ್ತು ದಂಡಗಳನ್ನು ಹಿಡಿದಿರುವವರು. ಅವರನ್ನು ಕಂಡ ಆತ್ಮವು ಭಯದಿಂದ ಮೂತ್ರ ಮತ್ತು ಮಲವನ್ನು ಹೊರಹಾಕುತ್ತದೆ ಮತ್ತು ಅಯ್ಯೋ ಅಯ್ಯೋ ಎಂದು ಕೂಗುತ್ತದೆ. ಆತ್ಮವು ದೇಹವನ್ನು ತೊರೆದು ಹೆಬ್ಬೆರಳಿನ ಗಾತ್ರದ ಸೂಕ್ಷ್ಮ ರೂಪವನ್ನು ಪಡೆಯುತ್ತದೆ. ಮೋಹದಿಂದ ತನ್ನ ಮನೆಯ ಕಡೆ ನೋಡುತ್ತಿರುತ್ತದೆ. ಆಗ ಯಮದೂತರು ಅದನ್ನು ಹಿಡಿದು ಕುತ್ತಿಗೆಗೆ ಹಗ್ಗ ಕಟ್ಟಿಕೊಂಡು ಅಪರಾಧಿಯನ್ನು ಕರೆದು ಹೋಗುವಂತೆ ಕರೆದು ಹೋಗುತ್ತಾರೆ. ಮಾರ್ಗದಲ್ಲಿ ಯಮದೂತರು ಅದನ್ನು ಬೆದರಿಸುತ್ತಾ, ಓ ಪಾಪಿ, ಬೇಗ ಬಾ, ನೀನು ಯಮಲೋಕಕ್ಕೆ ಹೋಗುತ್ತಿದ್ದೀಯಾ ಎಂದು ಹೇಳುತ್ತಾರೆ. ಇದನ್ನು ಕೇಳಿ ಆತ್ಮವು ಭಯದಿಂದ ನಡುಗುತ್ತದೆ. ಯಮನ ಮಾರ್ಗದಲ್ಲಿ ಆತ್ಮವು ಅನೇಕ ಯಾತನೆಗಳನ್ನು ಅನುಭವಿಸುತ್ತದೆ. ನಾಯಿಗಳು ಕಚ್ಚುತ್ತವೆ, ಹಸಿವು ಮತ್ತು ಬಾಯಾರಿಕೆ ಕಾಡುತ್ತದೆ, ಉರಿಯುವ ಬಿಸಿಯ ಮರಳಿನ ಮೇಲೆ ನಡೆಯಬೇಕಾಗುತ್ತದೆ. ನೆರಳು ಅಥವಾ ವಿಶ್ರಾಂತಿ ಇಲ್ಲದ ಆ ಮಾರ್ಗದಲ್ಲಿ ನಡೆಯಲು ಅದು ಅಸಮರ್ಥವಾಗುತ್ತದೆ. ಯಮದೂತರು ಅದನ್ನು ಚಾಟಿಯಿಂದ ಹೊಡೆದು ಎಳೆದುಕೊಂಡು ಹೋಗುತ್ತಾರೆ. ನೋವಿನಿಂದ ಅದು ಬೀಳುತ್ತದೆ, ಮೂರ್ಛೆ ಹೋಗುತ್ತದೆ, ಮತ್ತೆ ಎದ್ದು ನಡೆಯುತ್ತದೆ. ಹೀಗೆ ಆತ್ಮವು ಯಮಲೋಕವನ್ನು ತಲುಪುತ್ತದೆ. ಅಲ್ಲಿ ಯಮರಾಜನ ಮುಂದೆ ತನ್ನ ಪಾಪಗಳ ಫಲವನ್ನು ಅನುಭವಿಸುತ್ತದೆ. ನರಕದಲ್ಲಿ ಭಯಾನಕ ಯಾತನೆಗಳನ್ನು ಅನುಭವಿಸಿ ತನ್ನ ಕರ್ಮಗಳಿಗೆ ಫಲವನ್ನು ಪಡೆಯುತ್ತದೆ. ನಂತರ ಯಮರಾಜನ ಆದೇಶದಂತೆ ಆತ್ಮವು ಮತ್ತೆ ಮಾನವ ಲೋಕಕ್ಕೆ ಬರಲು ಪ್ರಯತ್ನಿಸುತ್ತದೆ. ಆದರೆ ತನ್ನ ಹಳೆಯ ದೇಹವನ್ನು ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ. ಅದು ಹಸಿವು, ಬಾಯಾರಿಕೆ ಮತ್ತು ದುಃಖದಿಂದ ಬಳಲುತ್ತದೆ.
ತನ್ನ ಕುಟುಂಬದವರು ನೀಡಿದ ದಾನಗಳನ್ನು ಸ್ವೀಕರಿಸುತ್ತಿದ್ದರೂ ಪಾಪದ ಕಾರಣದಿಂದ ಅದು ತೃಪ್ತಿಯಾಗುವುದಿಲ್ಲ. ಆದ್ದರಿಂದ ಅಂತಹ ಆತ್ಮವು ಪ್ರೇತ ರೂಪದಲ್ಲಿ ಅಲೆದಾಡುತ್ತಾ ದುಃಖ ಅನುಭವಿಸುತ್ತದೆ. ಅದರ ಪಾಪಗಳ ಫಲಗಳು ಅನೇಕ ಕಲ್ಪಗಳವರೆಗೆ ಉಳಿಯುತ್ತವೆ. ಆತ್ಮಗಳು ಮಾನವ ಜನ್ಮವನ್ನು ಪಡೆಯದೆ ಇತರ ಯೋನಿಗಳಲ್ಲಿ ಅಲೆದಾಡಬೇಕಾಗುತ್ತದೆ. ಓ ಗರುಡ, ಆ ನೈವೇದ್ಯವನ್ನು ಪ್ರತಿದಿನ 4 ಭಾಗಗಳಾಗಿ ವಿಂಗಡಿಸಲಾಗುತ್ತದೆ. ಅವುಗಳಲ್ಲಿ 2 ಭಾಗಗಳು ಪ್ರೇತದ ದೇಹವನ್ನು ಪೋಷಿಸಲು ಬಳಸಲಾಗುತ್ತವೆ. 3ನೇ ಭಾಗವನ್ನು ಯಮಭೂತರಿಗೆ ನೀಡಲಾಗುತ್ತದೆ ಮತ್ತು 4ನೇ ಭಾಗವನ್ನು ಭೂತಗಳಿಗೆ ಅರ್ಪಿಸಲಾಗುತ್ತದೆ. ಹೀಗಾಗಿ ಪ್ರೇತವು 9 ದಿನಗಳವರೆಗೆ ಪಿಂಡದಾನದ ನೈವೇದ್ಯವನ್ನು ಆಹಾರವಾಗಿ ಪಡೆಯುತ್ತದೆ. 10ನೇ ದಿನ ಪಿಂಡದಾನದ ಮೂಲಕ ಪ್ರೇತದ ದೇಹವು ರೂಪುಗೊಂಡು ಅದಕ್ಕೆ ನಡೆಯುವ ಸಾಮರ್ಥ್ಯ ದೊರೆಯುತ್ತದೆ. ಓ ಪಕ್ಷಿಗಳಲ್ಲಿ ಶ್ರೇಷ್ಠರೇ, ಹಿಂದಿನ ದೇಹವು ಸುಟ್ಟು ಹೋದ ನಂತರ ಅಥವಾ ನಾಶವಾದ ನಂತರ ಮಗ ನೀಡಿದ ಪಿಂಡದಿಂದ ಆತ್ಮವು ಹೊಸ ದೇಹವನ್ನು ಪಡೆಯುತ್ತದೆ. ಆ ಆತ್ಮವು ಕೈಗಾತ್ರದ ದೇಹವನ್ನು ಪಡೆದ ನಂತರ ಯಮಲೋಕದ ಮಾರ್ಗದಲ್ಲಿ ತನ್ನ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳ ಫಲವನ್ನು ಅನುಭವಿಸುತ್ತದೆ. ಈಗ 10 ದಿನಗಳಲ್ಲಿ ನೀಡಲಾಗುವ ಪಿಂಡದಿಂದ ದೇಹವು ಹೇಗೆ ರೂಪುಗೊಳ್ಳುತ್ತದೆ ಎಂಬುದನ್ನು ಹೇಳುತ್ತೇನೆ. ಮೊದಲ ದಿನ ತಲೆ ರೂಪುಗೊಳ್ಳುತ್ತದೆ. 2ನೇ ದಿನ ಕುತ್ತಿಗೆ ಮತ್ತು ಭುಜಗಳು. 3ನೇ ದಿನ ಹೃದಯ. 4ನೇ ದಿನ ಬೆನ್ನು. 5ನೇ ದಿನ ಹೊಟ್ಟೆ. 6ನೇ ದಿನ ಸೊಂಟ, ಗುದದ್ವಾರ, ಶಿಶ್ನ, ಯೋನಿ ಮತ್ತು ಮಾಂಸ. 7ನೇ ದಿನ ಎಲುಬುಗಳು. 8 ಮತ್ತು 9ನೇ ದಿನ ತೊಡೆಗಳು ಮತ್ತು ಕಾಲುಗಳು. 10ನೇ ದಿನ ಆ ದೇಹದಲ್ಲಿ ಹಸಿವು ಮತ್ತು ಬಾಯಾರಿಕೆಯ ಅನುಭವವು ಉಂಟಾಗುತ್ತದೆ. ಈ ರೀತಿಯಾಗಿ ರೂಪುಗೊಂಡ ದೇಹದಲ್ಲಿ ಆಶ್ರಯ ಪಡೆದ ಪ್ರೇತವು ಹಸಿವು ಮತ್ತು ಬಾಯಾರಿಕೆಯಿಂದ ಬಳಲುತ್ತಾ 11ನೇ ಮತ್ತು 12ನೇ ದಿನಗಳಲ್ಲಿ ದಿನಕ್ಕೆ 2 ಬಾರಿ ಆಹಾರವನ್ನು ಪಡೆಯುತ್ತದೆ. 13ನೇ ದಿನ ಯಮದೂತರಿಂದ ಬಂಧಿಸಲ್ಪಟ್ಟು ಆತ್ಮವು ಬಂಧಿತ ಕೋತಿಯಂತೆ ಏಕಾಂಗಿಯಾಗಿ ಹೊರಡುತ್ತದೆ. ಓ ಗರುಡ, ಬೈತರೀಣಿಯನ್ನು ಹೊರತುಪಡಿಸಿ ಯಮಲೋಕದ ಮಾರ್ಗವು ಸುಮಾರು 86,000 ಯೋಜನೆಗಳಷ್ಟು ಅಗಲವಿದೆ. ಈ ಮಾರ್ಗದಲ್ಲಿ ಪ್ರತಿದಿನ ಅಂದರೆ 24 ಗಂಟೆಗಳಲ್ಲಿ ಆತ್ಮವು ಯಮದೂತರೊಂದಿಗೆ ಸುಮಾರು 247 ಯೋಜನೆಗಳಷ್ಟು ನಡೆಯಬೇಕಾಗುತ್ತದೆ. ಈ ಮಾರ್ಗದ ಕೊನೆಯಲ್ಲಿ 16 ನಗರಗಳಿವೆ. ಅವುಗಳನ್ನು ದಾಟಿದ ನಂತರ ಧರ್ಮರಾಜನ ನಗರವನ್ನು ತಲುಪಲಾಗುತ್ತದೆ. ಪಾಪಿ ಆತ್ಮವು ಈ ನಗರಗಳನ್ನು ದಾಟುತ್ತದೆ: ಸೌಮ್ಯ, ಸೌರಿಪುರ, ಕ್ರೌಂಚ, ಕ್ರೂರ, ಪೂಪಭವನ, ದುಃಖಪುರ ಇತ್ಯಾದಿ. ಈ ಮಾರ್ಗದಲ್ಲಿ ಅನೇಕ ಭಯಾನಕ ಅನುಭವಗಳು ಎದುರಾಗುತ್ತವೆ: ಬಿಸಿಲು, ಮಳೆ, ಶೀತ, ಭಯ, ಕಷ್ಟಗಳು. ಯಮನ ಪಾಶದಿಂದ ಬಂಧಿಸಲ್ಪಟ್ಟ ಆತ್ಮವು ಅಳುತ್ತಾ ತನ್ನ ಮನೆಯನ್ನು ಬಿಟ್ಟು ಯಮಲೋಕದ ಕಡೆ ಸಾಗುತ್ತದೆ. ಯಮಲೋಕಕ್ಕೆ ಹೋಗುವ ಆತ್ಮವು ಅನೇಕ ಕಷ್ಟಗಳನ್ನು ಅನುಭವಿಸುತ್ತದೆ. ಅದರ ಯಾತನೆಗೆ ಅಂತ್ಯವಿಲ್ಲ. ಅದು ತನ್ನ ಕರ್ಮಗಳನ್ನು ನೆನೆಸಿಕೊಂಡು ದುಃಖಿಸುತ್ತದೆ. ಆದರೂ ಮತ್ತೆ ಜನ್ಮ ಪಡೆದಾಗ ದೇವರನ್ನು ಮರೆತು ಅದೇ ತಪ್ಪುಗಳನ್ನು ಪುನರಾವರ್ತಿಸುತ್ತದೆ. 2ನೇ ಅಧ್ಯಾಯ. ಭಗವಾನ್ ನಾರಾಯಣನಿಂದ ಯಮಲೋಕದ ಬಗ್ಗೆ ಕೇಳಿದ ನಂತರ ಗರುಡನು ಕೇಳಿದನು: ಓ ದೇವರೇ, ಯಮಲೋಕಕ್ಕೆ ಹೋಗುವ ಮಾರ್ಗವು ಬಹಳ ನೋವಿನಿಂದ ಕೂಡಿದೆ. ಪಾಪಿಗಳು ಅಲ್ಲಿ ಹೇಗೆ ತಲುಪುತ್ತಾರೆ? ದಯವಿಟ್ಟು ವಿವರಿಸಿ. ಭಗವಾನ್ ಉತ್ತರಿಸಿದನು: ಓ ಗರುಡ, ಯಮಲೋಕದ ಮಾರ್ಗವು ಅತ್ಯಂತ ಕಠಿಣ ಮತ್ತು ಭಯಾನಕವಾಗಿದೆ. ನನ್ನ ಭಕ್ತರೂ ಸಹ ಇದನ್ನು ಕೇಳಿದಾಗ ನಡುಗುತ್ತಾರೆ. ಆ ಮಾರ್ಗದಲ್ಲಿ ವಿಶ್ರಾಂತಿಗಾಗಿ ಮರಗಳ ನೆರಳಿಲ್ಲ, ಆಹಾರವಿಲ್ಲ, ನೀರವಿಲ್ಲ. ಬಾಯಾರಿದ ಜೀವಿಗೆ ನೀರು ಕಂಡರೂ ಕುಡಿಯಲು ಸಾಧ್ಯವಾಗುವುದಿಲ್ಲ. ಕೆಲವೊಮ್ಮೆ ಅದು ತೀವ್ರ ಬಿಸಿಲಿನಿಂದ, ಕೆಲವೊಮ್ಮೆ ಶೀತಗಾಳಿಯಿಂದ ಪೀಡಿತವಾಗುತ್ತದೆ. ಕೆಲವೊಮ್ಮೆ ವಿಷಕಾರಿ ಹಾವುಗಳು ಕಚ್ಚುತ್ತವೆ, ಕೆಲವೊಮ್ಮೆ ಮುಳ್ಳುಗಳು ಚುಚ್ಚುತ್ತವೆ, ಕೆಲವೊಮ್ಮೆ ಹುಲಿಗಳು ಮತ್ತು ನಾಯಿಗಳು ಹಿಂಸಿಸುತ್ತವೆ, ಕೆಲವೊಮ್ಮೆ ಚೇಳುಗಳು ಕಚ್ಚುತ್ತವೆ ಮತ್ತು ಕೆಲವೊಮ್ಮೆ ಬೆಂಕಿಯಿಂದ ಸುಡಲ್ಪಡುತ್ತದೆ. ಮುಂದೆ 2,000 ಯೋಜನೆಗಳಷ್ಟು ವ್ಯಾಪಿಸಿರುವ ಅಸೀಪಾತ್ರ ಅರಣ್ಯ ಬರುತ್ತದೆ.
ಆ ಕಾಡು ಕಾಗೆಗಳು ಗೂಬೆಗಳು ಮತ್ತು ಕೀಟಗಳಿಂದ ತುಂಬಿರುತ್ತದೆ. ಜೀವಿ ಮರದ ನೆರಳಿಗೆ ಹೋಗಲು ಪ್ರಯತ್ನಿಸಿದಾಗ ಕತ್ತಿಗಳಂತೆ ತೀಕ್ಷ್ಣವಾದ ಎಲೆಗಳು ಅದರ ದೇಹವನ್ನು ಕತ್ತರಿಸುತ್ತವೆ. ಕೆಲವೊಮ್ಮೆ ಅದನ್ನು ಕತ್ತಲೆಯ ಬಾವಿಗೆ, ಕೆಲವೊಮ್ಮೆ ಪರ್ವತದ ಕೆಳಗೆ, ಕೆಲವೊಮ್ಮೆ ತೀಕ್ಷ್ಣ ಹಾದಿಯಲ್ಲಿ ಓಡಿಸಲಾಗುತ್ತದೆ. ಕೆಲವೊಮ್ಮೆ ಕತ್ತಲೆಯ ಗುಹೆಗಳಿಗೆ, ಕೆಲವೊಮ್ಮೆ ನೀರಿಗೆ, ಕೆಲವೊಮ್ಮೆ ಮುಳ್ಳುಗಳಿಂದ ತುಂಬಿದ ಕೆಸರಿನಲ್ಲಿ ಎಸೆಯಲಾಗುತ್ತದೆ. ಕೆಲವೊಮ್ಮೆ ಉರಿಯುವ ಮರಳು, ಕೆಲವೊಮ್ಮೆ ಉರಿಯುವ ಭೂಮಿ, ಕೆಲವೊಮ್ಮೆ ಹೊಗೆ ತುಂಬಿದ ಮಾರ್ಗ, ಹೀಗೆ ಅನೇಕ ಯಾತನೆಗಳನ್ನು ಅನುಭವಿಸಬೇಕಾಗುತ್ತದೆ. ಈ ಮಾರ್ಗದಲ್ಲಿ ಕೀವು, ರಕ್ತ ಮತ್ತು ಮಲದಿಂದ ತುಂಬಿದ ಕೊಳಗಳಿರುತ್ತವೆ. ಅವುಗಳಲ್ಲಿ ಜೀವಿ ವಾಸಿಸಬೇಕಾಗುತ್ತದೆ. ಮಧ್ಯದಲ್ಲಿ ಭಯಾನಕವಾದ ವೈತರಣಿ ನದಿ ಇದೆ. ಈ ನದಿ 1 ಯೋಜನೆ ಅಗಲವಾಗಿದ್ದು ರಕ್ತ, ಮಾಂಸ ಮತ್ತು ಕೀವಿನಿಂದ ತುಂಬಿರುತ್ತದೆ. ಅದರ ದಡಗಳು ಮೂಳೆಗಳಿಂದ ನಿರ್ಮಿತವಾಗಿವೆ. ಇದು ಆಳವಾಗಿದ್ದು ದಾಟಲು ಬಹಳ ಕಷ್ಟಕರವಾಗಿದೆ. ಮೊಸಳೆಗಳು, ಆಮೆಗಳು ಮತ್ತು ಮಾಂಸಾಹಾರಿ ಜೀವಿಗಳಿಂದ ತುಂಬಿರುತ್ತದೆ. ಈ ನದಿಯನ್ನು ದಾಟುವುದು ಪಾಪಿಗಳಿಗೆ ಅತ್ಯಂತ ಕಷ್ಟ. ಪಾಪಿ ಸಮೀಪಿಸಿದಾಗ ನದಿಯು ಕುದಿಯುವಂತಾಗುತ್ತದೆ. ಕೀಟಗಳು, ಕಾಗೆಗಳು ಮತ್ತು ರಣಹದ್ದುಗಳು ಅದರ ಮೇಲೆ ದಾಳಿ ಮಾಡುತ್ತವೆ. ಆ ನದಿಯಲ್ಲಿ ಬಿದ್ದ ಆತ್ಮವು ಅಯ್ಯೋ, ಅಪ್ಪ, ಮಗನೇ ಎಂದು ಕೂಗುತ್ತಾ ಅಳುತ್ತದೆ. ಹಸಿವು ಮತ್ತು ಬಾಯಾರಿಕೆಯಿಂದ ಬಳಲುತ್ತಾ ಅದು ರಕ್ತ ಮತ್ತು ಮಾಂಸವನ್ನು ಮಾತ್ರ ಸೇವಿಸಬೇಕಾಗುತ್ತದೆ. ಈ ರೀತಿ ಭಯಾನಕ ದೃಶ್ಯವನ್ನು ನೋಡಿ ಪಾಪಿ ಆತ್ಮವು ಪ್ರಜ್ಞಾಹೀನವಾಗುತ್ತದೆ. ಈ ನದಿ ಅನೇಕ ವಿಧದ ಹಾವುಗಳು ಮತ್ತು ಚೇಳುಗಳಿಂದ ತುಂಬಿರುತ್ತದೆ. ಅದರಲ್ಲಿ ಬೀಳುವವನನ್ನು ರಕ್ಷಿಸಲು ಯಾರೂ ಇರುವುದಿಲ್ಲ. ಪಾಪಿ ಆತ್ಮವು ನದಿಯ ಅನೇಕ ಸುಳಿಗಳಲ್ಲಿ ಬಿದ್ದು ಭೂಗರ್ಭ ಲೋಕಕ್ಕೆ ಇಳಿದು ಕ್ಷಣದಲ್ಲೇ ಮತ್ತೆ ಮೇಲಕ್ಕೆ ಬರುತ್ತದೆ. ಹೀಗೆ ಅದು ನಿರಂತರ ಚಲನೆಯಲ್ಲಿರುತ್ತದೆ. ಓ ಗರುಡ, ಈ ನದಿಯನ್ನು ಪಾಪಿಗಳ ಅವನತಿಗಾಗಿ ಸೃಷ್ಟಿಸಲಾಗಿದೆ. ಇಷ್ಟು ಭಯಾನಕ ಮತ್ತು ನೋವಿನ ಈ ನದಿಯನ್ನು ಎರಡೂ ಕಡೆಯಿಂದ ನೋಡಲು ಸಾಧ್ಯವಿಲ್ಲ. ಹೀಗಾಗಿ ಯಮನ ಮಾರ್ಗದಲ್ಲಿ ಅನೇಕ ಯಾತನೆಗಳನ್ನು ಅನುಭವಿಸುತ್ತಾ ಆತ್ಮವು ಅಳುತ್ತಾ ಕಿರುಚುತ್ತಾ ಯಮಲೋಕದತ್ತ ಸಾಗುತ್ತದೆ. ಕೆಲವರನ್ನು ಕುಣಿಕೆಗೆ ಕಟ್ಟಲಾಗುತ್ತದೆ, ಕೆಲವರನ್ನು ಬಲವಾಗಿ ಬಂಧಿಸಲಾಗುತ್ತದೆ. ಯಮದೂತರು ಪಾಪಿಗಳನ್ನು ಯಮಲೋಕಕ್ಕೆ ಕರೆದೊಯ್ಯುತ್ತಾರೆ. ಈ ಯಮಲೋಕವು ಅತ್ಯಂತ ನೋವಿನಿಂದ ಕೂಡಿದೆ. ಯಮದೂತರು ಕೆಲವರು ಮೂಗಿಗೆ, ಕೆಲವರು ಕಿವಿಗಳಿಗೆ ದಾರಗಳನ್ನು ಹಾಕಿ, ಕೆಲವರನ್ನು ಕುತ್ತಿಗೆಗೆ ಪಾಶ ಹಾಕಿ, ಕೆಲವರನ್ನು ಕೂದಲಿನಿಂದ ಎಳೆದುಕೊಂಡು ಹೋಗುತ್ತಾರೆ. ಅವರು ಪಾಪಿಗಳನ್ನು ಕೈ, ಕುತ್ತಿಗೆ ಮತ್ತು ಕಾಲುಗಳಿಗೆ ಸರಪಳಿಗಳನ್ನು ಹಾಕಿ ಇಬ್ಬಿಣದ ಭಾರವನ್ನು ಹೊರುವಂತೆ ಮಾಡಿ ದಾರಿಯಲ್ಲಿ ನಡೆಸುತ್ತಾರೆ. ಅಲ್ಲಿ ಯಮದೂತರು ಅವರನ್ನು ಗದೆಗಳಿಂದ ಹೊಡೆಯುತ್ತಾರೆ. ಆ ದುಃಖಿತ ಆತ್ಮವು ಬಾಯಿಂದ ರಕ್ತವನ್ನು ಉಗುಳುತ್ತದೆ, ಮತ್ತೆ ಅದನ್ನೇ ತಿನ್ನುತ್ತದೆ. ನಂತರ ತನ್ನ ಕರ್ಮಗಳನ್ನು ನೆನಪಿಸಿಕೊಂಡು ಪಶ್ಚಾತ್ತಾಪಪಡುತ್ತದೆ. ವಿವಿಧ ರೀತಿಯ ದುಃಖಗಳನ್ನು ಅನುಭವಿಸುತ್ತಾ ಅಜ್ಞಾನಿ ಮನುಷ್ಯನು ಯಮನ ನಿವಾಸದತ್ತ ಸಾಗುತ್ತಾನೆ. ಅಯ್ಯೋ ಮಗನೇ, ಅಯ್ಯೋ ಮೊಮ್ಮಗನೇ ಎಂದು ಪ್ರಲಾಪಿಸುತ್ತಾ ದುಃಖದಿಂದ ಅಳುತ್ತಾನೆ. ಅವನು ತನ್ನೊಳಗೆ ಯೋಚಿಸುತ್ತಾನೆ, ನಾನು ಮನುಷ್ಯನಾಗಿ ಹುಟ್ಟಿದ್ದು ದೊಡ್ಡ ಪುಣ್ಯದಿಂದ. ಆದರೆ ನಾನು ಧರ್ಮವನ್ನು ಆಚರಿಸಲಿಲ್ಲ, ದಾನ ಮಾಡಿರಲಿಲ್ಲ, ಹವನ ಮಾಡಿರಲಿಲ್ಲ, ತಪಸ್ಸು ಮಾಡಿರಲಿಲ್ಲ, ದೇವರನ್ನು ಪೂಜಿಸಲಿಲ್ಲ, ಪವಿತ್ರ ಸ್ಥಳಗಳಿಗೆ ಸೇವೆ ಸಲ್ಲಿಸಲಿಲ್ಲ. ನಾನು ಬ್ರಾಹ್ಮಣರನ್ನು ಗೌರವಿಸಲಿಲ್ಲ, ಗಂಗೆಯನ್ನು ಪೂಜಿಸಲಿಲ್ಲ, ಸಂತರ ಸೇವೆ ಮಾಡಿರಲಿಲ್ಲ. ಆದ್ದರಿಂದ ಓ ದೇಹ, ಈಗ ನಿನ್ನ ಕರ್ಮಗಳ ಫಲವನ್ನು ಅನುಭವಿಸು. ನಾನು ಪ್ರಾಣಿಗಳು, ಪಕ್ಷಿಗಳು ಮತ್ತು ಮನುಷ್ಯರ ಹಿತಕ್ಕಾಗಿ ಜಲಾಶಯಗಳನ್ನು ನಿರ್ಮಿಸಲಿಲ್ಲ. ನಾನು ಗೋಸೇವೆಯನ್ನೂ ಮಾಡಿರಲಿಲ್ಲ, ವೇದಗಳ ಅರ್ಥವನ್ನು ನಂಬಲಿಲ್ಲ, ಪುರಾಣಗಳನ್ನು ಕೇಳಿರಲಿಲ್ಲ, ವ್ಯಾಸರನ್ನು ಪೂಜಿಸಲಿಲ್ಲ. ಆದ್ದರಿಂದ ಓ ಆತ್ಮ, ನಿನ್ನ ಕರ್ಮಗಳ ಫಲವನ್ನು ಅನುಭವಿಸು. ನಾನು ಹಿರಿಯರನ್ನು ಗೌರವಿಸಲಿಲ್ಲ, ಯಜಮಾನನ ಆಜ್ಞೆಯನ್ನು ಪಾಲಿಸಲಿಲ್ಲ. ಆದ್ದರಿಂದ ಓ ದೇಹ, ನಿನ್ನ ಕರ್ಮದ ಫಲವನ್ನು ಅನುಭವಿಸು. ಮಹಿಳೆಯರ ವಿಷಯದಲ್ಲಿ ತಮ್ಮ ಗಂಡನ ಸೇವೆಯನ್ನು ಮಾಡದವರು, ಧಾರ್ಮಿಕ ಆಚರಣೆಗಳನ್ನು ಪಾಲಿಸದವರು, ವಿಧವೆಯಾದ ನಂತರ ವ್ರತಗಳನ್ನು ಆಚರಿಸದವರು, ಅವರು ತಮ್ಮ ಕರ್ಮಗಳ ಫಲವನ್ನು ಅನುಭವಿಸುತ್ತಾರೆ. ಹೀಗೆ
ಪುರುಷರು ಮತ್ತು ಮಹಿಳೆಯರು ತಮ್ಮ ಹಿಂದಿನ ಕರ್ಮಗಳನ್ನು ನೆನಪಿಸಿಕೊಂಡು ದುಃಖದಿಂದ ಅಳುತ್ತಾ ಯಮನ ಮಾರ್ಗದಲ್ಲಿ ಸಾಗುತ್ತಾರೆ. ಇದಾದ ನಂತರ ಭಗವಾನ್ ನಾರಾಯಣನು ಗರುಡನಿಗೆ ಹೇಳಿದನು, ಆತ್ಮಗಳು ಸುಮಾರು 17 ದಿನಗಳವರೆಗೆ ಪ್ರಯಾಣಿಸುತ್ತವೆ. 18ನೇ ದಿನ ಅವು ಸೌಮ್ಯಾಪುರ ಎಂಬ ನಗರವನ್ನು ತಲುಪುತ್ತವೆ. ಅಲ್ಲಿ ಅನೇಕ ಪ್ರೇತಗಳು ವಾಸಿಸುತ್ತವೆ. ಸುಂದರವಾದ ಆಲದ ಮರ ಮತ್ತು ಪುಷ್ಪಭದ್ರ ಎಂಬ ನದಿ ಅಲ್ಲಿರುತ್ತವೆ. ಆತ್ಮವು ಇಲ್ಲಿ ಯಮದೂತರೊಂದಿಗೆ ವಾಸಿಸಿ ದುಃಖವನ್ನು ಅನುಭವಿಸುತ್ತದೆ. ತನ್ನ ಹೆಂಡತಿ, ಮಕ್ಕಳು, ಸ್ನೇಹಿತರು ಮತ್ತು ಹಿಂದಿನ ಜೀವನವನ್ನು ನೆನಪಿಸಿಕೊಳ್ಳುತ್ತದೆ. ಯಮದೂತರು ಅವನನ್ನು ಗದೆಗಳಿಂದ ಹೊಡೆಯುತ್ತಾರೆ. ಅದರಿಂದ ಅವನು ಪ್ರಜ್ಞೆ ತಪ್ಪುತ್ತಾನೆ. ಭಯಭೀತನಾಗಿ ಓಡಲು ಪ್ರಯತ್ನಿಸುತ್ತಾನೆ, ಆದರೆ ಮತ್ತೆ ಬೀಳುತ್ತಾನೆ. ಯಮದೂತರು ಅವನನ್ನು ಹಿಡಿದು ಹಿಂಸಿಸಿ ಎಳೆದುಕೊಂಡು ಹೋಗುತ್ತಾರೆ. ಆತ್ಮವು 13ನೇ ದಿನ ತನ್ನ ಮನೆಯಿಂದ ಹೊರಟು 17 ದಿನಗಳ ನಂತರ ಸೌಮ್ಯಾಪುರವನ್ನು ತಲುಪುತ್ತದೆ. ಅಲ್ಲಿ ತನ್ನ ಪುತ್ರರು ಅರ್ಪಿಸಿದ ಶ್ರಾದ್ದದ ಆಹಾರವನ್ನು ಸೇವಿಸುತ್ತದೆ. ನಂತರ ಅದು ಶೌರಿಪುರ ಎಂಬ ಸ್ಥಳಕ್ಕೆ ಹೋಗುತ್ತದೆ. ಶೌರಿಪುರದಲ್ಲಿ ಜಂಗಮ ಎಂಬ ರಾಜನು ಯಮನಂತೆ ಭಯಾನಕವಾಗಿ ಕಾಣುತ್ತಾನೆ. ಅವನನ್ನು ಕಂಡ ಆತ್ಮವು ಭಯಭೀತವಾಗುತ್ತದೆ. ಅಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆಯುತ್ತದೆ. ನಂತರ 15 ದಿನದ ಶ್ರಾದ್ದದ ಸಮಯದಲ್ಲಿ ದೊರೆಯುವ ಆಹಾರ ಮತ್ತು ನೀರನ್ನು ಸೇವಿಸುತ್ತದೆ. ಇದರ ನಂತರ ಆತ್ಮವು ಮುಂದಿನ ಪ್ರದೇಶವನ್ನು ದಾಟಿ ಸೇನಭವನ ಎಂಬ ಸ್ಥಳವನ್ನು ತಲುಪುತ್ತದೆ. ಅದು ತುಂಬಾ ಭಯಾನಕವಾದ ಕಾಡಾಗಿದ್ದು ಆತ್ಮವು ದುಃಖದಿಂದ ಅಳುತ್ತದೆ. ಯಮದೂತರು ಅದನ್ನು ಪದೇ ಪದೇ ಎಳೆದುಕೊಂಡು ಹೋಗುತ್ತಾರೆ. ಆತ್ಮವು ಸುಮಾರು 2 ತಿಂಗಳಲ್ಲಿ ಈ ಕಾಡನ್ನು ದಾಟುತ್ತದೆ. ಇಲ್ಲಿ ಕುಟುಂಬದಿಂದ 2 ತಿಂಗಳಿಗೊಮ್ಮೆ ದೊರೆಯುವ ಆಹಾರವನ್ನು ಅದು ಪಡೆಯುತ್ತದೆ. 3 ತಿಂಗಳ ನಂತರ ಆತ್ಮವು ಗಂಧರ್ವಪುರವನ್ನು ತಲುಪುತ್ತದೆ ಮತ್ತು ಕುಟುಂಬದವರು ನೀಡುವ ಪಿಂಡವನ್ನು ಸೇವಿಸುತ್ತದೆ. 4ನೇ ತಿಂಗಳಲ್ಲಿ ಅದು ಶೈಲಪುತ್ರಿ ನಗರವನ್ನು ತಲುಪುತ್ತದೆ. ಅಲ್ಲಿ ಕಲ್ಲಿನ ಮಳೆಯು ಬೀಳುವುದರಿಂದ ಆತ್ಮವು ತುಂಬಾ ನೋವನ್ನು ಅನುಭವಿಸುತ್ತದೆ. ನಂತರ 4ನೇ ತಿಂಗಳ ಪಿಂಡವನ್ನು ಸೇವಿಸಿದ ನಂತರ ಸ್ವಲ್ಪ ಸಮಾಧಾನವನ್ನು ಪಡೆಯುತ್ತದೆ. ಅದಾದ ನಂತರ ಆತ್ಮವು ಕ್ರೌಂಚಪುರಕ್ಕೆ ತೆರಳಿ 5ನೇ ತಿಂಗಳ ಶ್ರಾದ್ದವನ್ನು ಸೇವಿಸುತ್ತದೆ. ನಂತರ ಕ್ರೂರಪುರವನ್ನು ತಲುಪುತ್ತದೆ. ಅಲ್ಲಿ ತಲುಪಿದ ನಂತರ ಸುಮಾರು 5 ತಿಂಗಳು 15 ದಿನಗಳ ನಂತರ ಆಹಾರ ಮತ್ತು ನೀರನ್ನು ಸೇವಿಸಿ ಸ್ವಲ್ಪ ಕಾಲ ಅಲ್ಲಿರುತ್ತದೆ. ನಂತರ ಯಮದೂತರು ಮತ್ತೆ ಅದನ್ನು ಹಿಂಸಿಸಲು ಪ್ರಾರಂಭಿಸುತ್ತಾರೆ. ಅವರು ಅದನ್ನು ನಿರ್ದಯವಾಗಿ ಎಳೆದುಕೊಂಡು ಹೋಗುತ್ತಾರೆ. ಹೀಗೆ ಆತ್ಮವು ಆ ಸ್ಥಳದಿಂದ ಮುಂದಕ್ಕೆ ಸಾಗುತ್ತದೆ. ಇದಾದ ನಂತರ ಆತ್ಮವು ಚಿತ್ರಭವನ ಎಂಬ ನಗರವನ್ನು ತಲುಪುತ್ತದೆ. ಯಮರಾಜನ ಕಿರಿಯ ಸಹೋದರ ವಿಚಿತ್ರ ಈ ನಗರವನ್ನು ಆಳುತ್ತಾನೆ. ಅವನು ಭಯಾನಕ ರೂಪವನ್ನು ಹೊಂದಿದ್ದಾನೆ. ಅವನನ್ನು ಕಂಡ ಆತ್ಮವು ಭಯದಿಂದ ನಡುಗುತ್ತದೆ ಮತ್ತು ಓಡಲು ಪ್ರಯತ್ನಿಸುತ್ತದೆ, ಆದರೆ ಸಾಧ್ಯವಾಗುವುದಿಲ್ಲ. ನಂತರ ಆತ್ಮವು ವೈತರಣಿ ನದಿಯ ದಡವನ್ನು ತಲುಪುತ್ತದೆ. ಅಲ್ಲಿ ಅನೇಕ ದೋಣಿಗಾರರು ನಿಂತಿರುತ್ತಾರೆ. ಅವರು ಆತ್ಮವನ್ನು ಉದ್ದೇಶಿಸಿ ಹೇಳುತ್ತಾರೆ, ನಾವು ನಿನ್ನನ್ನು ವೈತರಣಿ ನದಿಯನ್ನು ದಾಟಿಸಲು ಸಹಾಯ ಮಾಡುತ್ತೇವೆ. ಆದರೆ ನೀನು ಜೀವನದಲ್ಲಿ ಪುಣ್ಯಕರ್ಮಗಳನ್ನು ಮಾಡಿದ್ದರೆ ಮಾತ್ರ ಈ ದೋಣಿಯಲ್ಲಿ ಕುಳಿತುಕೊಳ್ಳಬಹುದು. ಇಲ್ಲದಿದ್ದರೆ ನಾವು ಏನೂ ಮಾಡಲು ಸಾಧ್ಯವಿಲ್ಲ. ದಾನ ಮಾಡಿದವರು ಮಾತ್ರ ಈ ನದಿಯನ್ನು ದಾಟಬಹುದು. ವಿಶೇಷವಾಗಿ ಗೋದಾನ ಮಾಡಿದವರು ವೈತರಣಿಯನ್ನು ಸುಲಭವಾಗಿ ದಾಟುತ್ತಾರೆ. ಇದನ್ನು ಕೇಳಿದ ಪಾಪಿ ಆತ್ಮವು ದುಃಖದಿಂದ ದೇವರನ್ನು ನೆನಪಿಸಿಕೊಳ್ಳುತ್ತದೆ. ಯಮದೂತರು ಕುದಿಯುತ್ತಿರುವ ನದಿಯನ್ನು ತೋರಿಸಿ ಆತ್ಮವನ್ನು ಅದರಲ್ಲಿ ತಳ್ಳುತ್ತಾರೆ. ಪುಣ್ಯ ಮಾಡಿದವರು ಆ ನದಿಯನ್ನು ದಾಟುತ್ತಾರೆ, ಆದರೆ ದಾನ ಮಾಡದವರು ಅದರಲ್ಲಿ ಮುಳುಗುತ್ತಾರೆ. ನದಿಯಲ್ಲಿ ಸಂಚರಿಸುವ ಯಮದೂತರು ಕೊಕ್ಕುಗಳಂತಹ ಆಯುಧಗಳಿಂದ ಆತ್ಮವನ್ನು ಹಿಡಿದು ಮೀನಿನಂತೆ ಎಳೆದುಕೊಂಡು ಹೋಗುತ್ತಾರೆ. ಆ ಸಮಯದಲ್ಲಿ ಯಮದೂತರು ಕೇಳುತ್ತಾರೆ, ನಿನ್ನ ಸ್ನೇಹಿತರು ಎಲ್ಲಿದ್ದಾರೆ? ನಿನ್ನ ಕರ್ಮಗಳ ಫಲವನ್ನು ನೀನೇ ಅನುಭವಿಸಬೇಕು. ಯಮದೂತರು ಮತ್ತೆ ಹೇಳುತ್ತಾರೆ, ನಿನಗೆ ನಮ್ಮ ಶಕ್ತಿ ಗೊತ್ತಿಲ್ಲ. ನೀನು ಜೀವನದಲ್ಲಿ ಪುಣ್ಯವನ್ನು ಸಂಗ್ರಹಿಸಲಿಲ್ಲ. ಆದ್ದರಿಂದ ಈಗ ಯಮಲೋಕಕ್ಕೆ ಹೋಗುವುದು ಅನಿವಾರ್ಯವಾಗಿದೆ. ಸಾಮಾನ್ಯ ಮನುಷ್ಯನಿಗೂ
ಯಮಲೋಕದ ಮಾರ್ಗದ ಬಗ್ಗೆ ತಿಳಿದಿರುತ್ತದೆ. ಆದರೂ ನೀನು ಪುರಾಣಗಳನ್ನು ಕೇಳಲಿಲ್ಲ, ಧರ್ಮವನ್ನು ಅನುಸರಿಸಲಿಲ್ಲ. ಹೀಗಾಗಿ ಪಾಪಿಯಾದ ಆತ್ಮವು ಯಮದೂತರ ಮಾತುಗಳನ್ನು ಕೇಳಿ ಇನ್ನಷ್ಟು ದುಃಖಕ್ಕೆ ಒಳಗಾಗುತ್ತದೆ. ಇಲ್ಲಿ ಆತ್ಮವು 6ನೇ ತಿಂಗಳಲ್ಲಿ ಅರ್ಪಿಸಲಾದ ಶ್ರಾದ್ದದ ಆಹಾರವನ್ನು ಸೇವಿಸಿ ತನ್ನ ಪ್ರಯಾಣವನ್ನು ಮುಂದುವರಿಸುತ್ತದೆ. ಅದು ತುಂಬಾ ಹಸಿದಿದ್ದು ಹಸಿವು ಮತ್ತು ದಾಹದಿಂದ ಬಳಲಿ ದಾರಿಯಿಡೀ ದುಃಖ ಅನುಭವಿಸುತ್ತದೆ. ಯಮದೂತರು ಅದನ್ನು ಬ್ರಹ್ಮಪಾದ ನಗರಕ್ಕೆ ಕರೆದೊಯ್ಯುತ್ತಾರೆ. ಅಲ್ಲಿ ತಲುಪಿದ ನಂತರ 7ನೇ ತಿಂಗಳಲ್ಲಿ ತನ್ನ ಮಗ ಅರ್ಪಿಸಿದ ಶ್ರಾದ್ದದ ಆಹಾರವನ್ನು ಸೇವಿಸಿ ಸ್ವಲ್ಪ ತೃಪ್ತಿ ಹೊಂದುತ್ತದೆ. ನಂತರ ಭಗವಾನ್ ನಾರಾಯಣನು ಗರುಡನಿಗೆ ಹೇಳುತ್ತಾನೆ, ಓ ಗರುಡ, ಬ್ರಹ್ಮಪಾದ ನಗರವನ್ನು ದಾಟಿದ ನಂತರ ಆತ್ಮವು ದುಃಖಪುರವನ್ನು ತಲುಪುತ್ತದೆ. ಅಲ್ಲಿ ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಾ ಅನೇಕ ವಿಧದ ದುಃಖಗಳನ್ನು ಅನುಭವಿಸುತ್ತದೆ. ಅಲ್ಲಿ ಆತ್ಮವು 8ನೇ ತಿಂಗಳ ಶ್ರಾದ್ದದಲ್ಲಿ ಅರ್ಪಿಸಲಾದ ಆಹಾರ ಮತ್ತು ನೀರನ್ನು ಸ್ವೀಕರಿಸಿ ತನ್ನ ಪ್ರಯಾಣವನ್ನು ಮುಂದುವರಿಸುತ್ತದೆ. 9ನೇ ತಿಂಗಳು ಮುಗಿದ ನಂತರ ಅದು ನಾನಾಖಂಡಪುರವನ್ನು ತಲುಪುತ್ತದೆ. ಅಲ್ಲಿ ವಿವಿಧ ಭಯಾನಕ ರೂಪಗಳನ್ನು ನೋಡಿ ಆತ್ಮವು ನೋವಿನಿಂದ ಕೂಗುತ್ತದೆ ಮತ್ತು ಪಶ್ಚಾತ್ತಾಪ ಪಡುತ್ತದೆ. ಯಮದೂತರು ಮತ್ತೆ ಅದನ್ನು ಬೆದರಿಸಿ ಹಿಂಸಿಸುತ್ತಾರೆ. ನಂತರ 10ನೇ ತಿಂಗಳಲ್ಲಿ ಆತ್ಮವು ಭವನಪುರವನ್ನು ತಲುಪುತ್ತದೆ. ಅಲ್ಲಿ ಶ್ರಾದ್ದದ ಆಹಾರವನ್ನು ಸೇವಿಸಿದರೂ ಅದು ತೃಪ್ತಿಯಾಗುವುದಿಲ್ಲ. ಇದಾದ ನಂತರ 11ನೇ ತಿಂಗಳಲ್ಲಿ ಅದು ರುದ್ರನಗರವನ್ನು ತಲುಪುತ್ತದೆ. ಅಲ್ಲಿ ಶ್ರಾದ್ದ ಸಮಯದಲ್ಲಿ ಅರ್ಪಿಸಲಾದ ಆಹಾರ ಮತ್ತು ನೀರನ್ನು ಮತ್ತೆ ಸೇವಿಸುತ್ತದೆ. ಆಮೇಲೆ ಸುಮಾರು 15 ದಿನಗಳ ನಂತರ ಆತ್ಮವು ಪಯೋವರ್ಷಣ ನಗರವನ್ನು ತಲುಪುತ್ತದೆ. ಈ ನಗರ ಬಹಳ ವಿಚಿತ್ರವಾಗಿದ್ದು ಇಲ್ಲಿ ನಿರಂತರವಾಗಿ ಮಳೆಯಾಗುತ್ತಿದ್ದು ಆತ್ಮಕ್ಕೆ ವಿಶ್ರಾಂತಿ ಸಿಗುವುದಿಲ್ಲ. ಇಲ್ಲಿ ಶ್ರಾದ್ದದಲ್ಲಿ ಅರ್ಪಿಸಲಾದ ಆಹಾರವನ್ನು ಬಹಳ ಕಷ್ಟದಿಂದ ಸೇವಿಸಿ ತನ್ನ ಪ್ರಯಾಣವನ್ನು ಮುಂದುವರಿಸುತ್ತದೆ. 1 ವರ್ಷ ಪೂರ್ಣವಾದ ನಂತರ ಆತ್ಮವು ಶೀತಾದ್ಯ ನಗರವನ್ನು ತಲುಪುತ್ತದೆ. ಅಲ್ಲಿ ಹವಾಮಾನವು ಹಿಮಾಲಯದಷ್ಟೇ ತಣ್ಣಗಿರುತ್ತದೆ. ಇಲ್ಲಿ ಆತ್ಮವು ಹಸಿವು ಮಾತ್ರವಲ್ಲದೆ ತೀವ್ರ ಶೀತದಿಂದಲೂ ಬಳಲುತ್ತದೆ. ಹಸಿವು ಮತ್ತು ಚಳಿಗೆ ಕಂಗೆಟ್ಟ ಆತ್ಮವು ಎಲ್ಲಾ ದಿಕ್ಕುಗಳಲ್ಲಿಯೂ ಸಹಾಯಕ್ಕಾಗಿ ನೋಡುತ್ತದೆ. ಯಾರಾದರೂ ಸ್ನೇಹಿತ ಇದ್ದರೆ ನನ್ನ ದುಃಖವನ್ನು ನಿವಾರಿಸುತ್ತಿದ್ದಾನೆ ಎಂದು ಭಾವಿಸುತ್ತದೆ. ಆ ಸಮಯದಲ್ಲಿ ಯಮದೂತರು ಪ್ರಶ್ನಿಸುತ್ತಾರೆ, ನೀನು ಜೀವನದಲ್ಲಿ ಯಾರಿಗಾದರೂ ಸಹಾಯ ಮಾಡಿದ್ದೀಯಾ? ನಿನ್ನ ದುಃಖವನ್ನು ನಿವಾರಿಸಲು ಯಾವ ಪುಣ್ಯವನ್ನು ಸಂಗ್ರಹಿಸಿದ್ದೀಯಾ? ನಿನ್ನ ಪಾಪಗಳನ್ನು ನಾಶ ಮಾಡುತ್ತಿರುವಂತಹ ಯಾವ ಸತ್ಕರ್ಮವನ್ನು ಮಾಡಿದ್ದೀಯಾ? ಈ ಮಾತುಗಳನ್ನು ಕೇಳಿ ಆತ್ಮವು ತೀವ್ರವಾಗಿ ದುಃಖಿಸುತ್ತದೆ. ವರ್ಷದ ಕೊನೆಯಲ್ಲಿ ಅರ್ಪಿಸಲಾದ ಶ್ರಾದ್ದದ ನೈವೇದ್ಯವನ್ನು ಸೇವಿಸಿ ಸ್ವಲ್ಪ ಸಮಾಧಾನ ಪಡೆಯುತ್ತದೆ. 1 ವರ್ಷ ಕಳೆದ ನಂತರ ಆತ್ಮವು ಯಮಲೋಕದ ಸಮೀಪದಲ್ಲಿರುವ ಭಯಾನಕ ನಗರವನ್ನು ತಲುಪುತ್ತದೆ. ಅಲ್ಲಿ ಅದು ತನ್ನ ಸೂಕ್ಷ್ಮ ದೇಹವನ್ನು ತ್ಯಜಿಸುತ್ತದೆ. ಮನುಷ್ಯನ ಆತ್ಮವು ಯಮದೂತರೊಂದಿಗೆ ಸಾಗುತ್ತಾ ಹೆಬ್ಬೆರಳಿನಷ್ಟು ಚಿಕ್ಕ ದೇಹವನ್ನು ಪಡೆದು ತನ್ನ ಕರ್ಮಗಳ ಫಲವನ್ನು ಅನುಭವಿಸುತ್ತದೆ. ಮರಣದ ಸಮಯದಲ್ಲಿ ದಾನ ಮಾಡದವರು, ಪುಣ್ಯವನ್ನು ಸಂಗ್ರಹಿಸದವರು ಯಮದೂತರ ಕಠಿಣ ಬಂಧನದಲ್ಲಿ ಬಹಳ ಯಾತನೆ ಅನುಭವಿಸುತ್ತಾರೆ. ಓ ಗರುಡ, ಇದು ಧರ್ಮರಾಜನ ನಗರದ 4 ದ್ವಾರಗಳಲ್ಲಿ ಒಂದಾದ ದಕ್ಷಿಣ ಮಾರ್ಗದ ವಿವರಣೆಯಾಗಿದೆ. ಈ ಮಾರ್ಗದಲ್ಲಿ ಆತ್ಮವು ಹೇಗೆ ದುಃಖ ಅನುಭವಿಸುತ್ತದೆ, ಹಸಿವು ಮತ್ತು ದಾಹದಿಂದ ಹೇಗೆ ಬಳಲುತ್ತದೆ ಎಂಬುದನ್ನು ನಾನು ವಿವರಿಸಿದ್ದೇನೆ.